ಜನವರಿ 22. ಜನವರಿ 22 ಅಂದಾಕ್ಷಣ ದೇಶ ಪಾಪ ಪ್ರಜ್ಞೆಯಿಂದ ತಲೆ ತಗ್ಗಿಸುತ್ತೆ. ಈ ದೇಶದಲ್ಲಿ ಬಂದು ನೆಲೆಸಿ ಇಲ್ಲಿ ಯಾರೂ ಕೇಳಿ ನೋಡದ ಕುಷ್ಠರೋಗಿಗಳ ಪಾಲಿಗೆ ದೇವ್ರಂತಿದ್ದ ಅವರ ಸೇವೆಯಲ್ಲಿ ತೊಡಗಿದ್ದಂತಹ ಕ್ರೈಸ್ತ ಮಿಷನರಿಯೊಬ್ಬರನ್ನ ಅವರ 2 ಪುಟ್ಟ ಮಕ್ಕಳ ಸಹಿತ ಜೀವಂತ ಸುಟ್ಟು ಹಾಕದಂತಹ ಅತ್ಯಂತ ಹೇಯ ಕೃತ್ಯಕ್ಕೆ ಧರ್ಮದ ಹೆಸರಿನಲ್ಲಿ ಈ ದೇಶದಲ್ಲಿ ನಡೆದ ಅತ್ಯಂತ ಅಮಾನುಷ ಘಟನೆಯೊಂದಕ್ಕೆ ಸಾಕ್ಷಿಯಾದ ದಿನ ಅದು 1999 ಜನವರಿ 22. ಘಟನೆ ನಡೆದದ್ದು ಒಡಿಶಾದ ಕಿಯೋಂಜರ್ ಜಿಲ್ಲೆಯ ಮನೋಹರ್ಪುರ್ ಅನ್ನುವಂತಹ ಹಳ್ಳಿಯಲ್ಲಿ. ಅವತ್ತು ನಡುರಾತ್ರಿ ಆ ಊರಿನ ಚರ್ಚ್ ಎದುರಲ್ಲಿ ತಮ್ಮದೇ ವ್ಯಾನ್ ನಲ್ಲಿ ಮಲಗಿದಂಥ ಕ್ರೈಸ್ತ ಮಿಷನರಿ ಗ್ರಹಾಮ್ ಸ್ಟೇನ್ಸ್ ಮತ್ತೆ ಅವರ 2 ಮಕ್ಕಳು 10 ವರ್ಷದ ಫಿಲಿಪ್ಸ್ ಮತ್ತು 7 ವರ್ಷದ ತಿಮೋತಿಯನ್ನ ಜೀವಂತವಾಗಿ ಸುಟ್ಟು ಹಾಕಲಾಯಿತು. ಆ ಅಸಹಾಯಕ ಅಮಾಯಕ ಜೀವಗಳು ಬೆಂಕಿಯಲ್ಲಿ ಬೇಯ್ತಾ ಇದ್ದಾಗ ಬೆಂಕಿ ಇಟ್ಟಿದ್ದಂಥ ಧರ್ಮಾಂಧ ರಕ್ಕಸರ ಗುಂಪು ವ್ಯಾನಿನ ಸುತ್ತುವರೆದು ಜೈ ಶ್ರೀರಾಮ್ ಅಂತ ಅರ್ಚ್ತಾ ಇತ್ತಂತೆ. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳ್ಸಿದ್ದ. ಇವತ್ತಿಗೂ ನೆನೆದ್ರೆ ಎದೆ ನಡಗಿಸುವಂತಹ ಆ ಘಟನೆ ನಡೆದು ಇವತ್ತಿಗೆ 25 ವರ್ಷಗಳು. ಆ ದುರ್ದಿನವನ್ನ ಅವತ್ತು ನಡುರಾತ್ರಿ ಅಲ್ಲೇನ್ ನಡೀತು ಅನ್ನೋದನ್ನ ಇವತ್ತಿನ ಮತ್ತು ಅವತ್ತಿನ ಆಡಳಿತಾರೂಢ ಪಕ್ಷದ ಪರಿವಾರದವರು ಅವತ್ತು ಎಂಥ ಕ್ರೂರ ಅಟ್ಟಹಾಸಗೈದಿದ್ರು ಅನ್ನೋದನ್ನ ಒಮ್ಮೆ ಇಲ್ಲಿ ನೆನ್ಪು ಮಾಡ್ಕೊಳ್ಳೋಣ. ಮನೋಹರ್ಪುರ ಒಡಿಶಾದ ಕಿಯೋಂಜರ್ ಜಿಲ್ಲೆಯ ಸಣ್ಣ ಹಳ್ಳಿ ಅದು. ಆದರೆ ಆ ಮನೋಹರ್ಪುರದಲ್ಲಿ ಅವತ್ತು ನಡುರಾತ್ರಿ ನಡೆದು ಹೋದದ್ದು ಮಾತ್ರ ಅತ್ಯಂತ ಭಯಾನಕ ಘಟನೆ. 30 ವರ್ಷಗಳಿಗೂ ಹೆಚ್ಚು ಸಮಯದಿಂದಲೂ ಆ ರಾಜ್ಯದಲ್ಲಿ ನೆಲೆಸಿದಂಥ ತನ್ನ ದೇಶಕ್ಕೂ ಮರಳದೆ ಅಲ್ಲಿನ ಬಡ ಮತ್ತು ಅಮಾಯಕ ಜೀವಗಳ ಸೇವೆಯಲ್ಲೇ ದೇವರನ್ನ ಕಂಡುಕೊಂಡಿದ್ದಂಥ ಪುಣ್ಯಾತ್ಮನೊಬ್ಬನನ್ನ ಕಡೆಗೆ ಆತನ ಏನೂ ಅರಿಯದ ಕಂದಮಗಳನ್ನ ಕೂಡ ಬಿಡದೆ ಜೀವಂತವಾಗಿ ಸುಟ್ಟಾಕದಂತಹ ಘಟನೆ ಆ ಸಣ್ಣ ಹಳ್ಳಿಯಲ್ಲಿ ನಡೆದೇ ಹೋದಾಗ ಸಹೋದರತೆಯ ಹೆಸರಲ್ಲಿ ಈ ದೇಶಕ್ಕಿದ್ದಂತಹ ಸೌಂದರ್ಯವು ಸುಟ್ಟು ಬೂದಿಯಾಗಿತ್ತು. ಆಸ್ಟ್ರೇಲಿಯಾ ಮೂಲದವರಾಗಿದ್ದ 58 ವರ್ಷದ ಕ್ರೈಸ್ತ ಮಿಷನರಿ ಗ್ರಹಾಮ್ ಸ್ಟೇನ್ಸ್ ಮತ್ತೆ ಅವರ 2 ಪುತ್ರರಾದಂತಹ 10 ವರ್ಷದ ಫಿಲಿಪ್ಸ್ ಮತ್ತು 7 ವರ್ಷದ ತಿಮೋತಿ ಆ ಹಳ್ಳಿಯ ಚರ್ಚ್ನ ಮುಂದೆ ತಮ್ಮ ವ್ಯಾನ್ ನಲ್ಲಿ ಮಲಗಿದಾಗ ಧರ್ಮಾಂಧ ಕಟುಕರ ಆ ದಾಳಿ ನಡೆದಿತ್ತು. ಭಜರಂಗ ದಳದೊಂದಿಗೆ ಗುರುತಿಸಿಕೊಂಡಿದ್ದಂತಹ ಅಲ್ಲಿನ ಕ್ರಿಮಿನಲ್ ದಾರಾ ಸಿಂಗ್ ಎಂಬುವನ ನೇತೃತ್ವದ ಗುಂಪು ಅಂತ ಹೀನ ಕೃತ್ಯವನ್ನ ನಡೆಸಿತ್ತು. ಗ್ರಹಾಮ್ ಸ್ಟೇನ್ ಸುಮಾರು 30 ವರ್ಷಗಳಿಂದಲೂ ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯಲ್ಲಿ ಕುಷ್ಠರೋಗಿಗಳಿಗಾಗಿ ಕೆಲಸ ಮಾಡ್ತಾ ಇದ್ರು. ಅವರು 1965ರಲ್ಲಿ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬಂದಿದ್ರು ಮತ್ತು ಇಲ್ಲಿಯೇ ನೆಲೆಸಿದ್ರು. ಅವರ ಕುಟುಂಬ ಬಾರಿಪಾಡದಲ್ಲಿ ಕುಷ್ಠರೋಗಿಗಳ ಆಶ್ರಮವನ್ನ ತೆರೆದಿತ್ತು. ಅಲ್ಲಿನ ಆದಿವಾಸಿಗಳು ಮತ್ತು ಕುಷ್ಠರೋಗಿಗಳಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿರಿಸಿದ್ರು. ಆದಿವಾಸಿಗಳನ್ನ ಬಲವಂತವಾಗಿ ಮತಾಂತರ ಮಾಡ್ತಾ ಇದ್ದಾರೆ ಅನ್ನೋದು ಅವರನ್ನ ಕೊಂದವರ ಆರೋಪ ಆಗಿತ್ತು. ಅವತ್ತು ರಾತ್ರಿ ಸ್ಟೇನ್ಸ್ ಹಬ್ಬಕ್ಕಾಗಿ ಆ ಹಳ್ಳಿಗೆ ಹೋಗಿದ್ದನ್ನ ತಿಳಿದಂತಹ ದಾರಾ ಸಿಂಗ್ ಗುಂಪು ಕಟ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆತನ ಪ್ರಚೋದನೆಯಂತೆ ಸ್ಟೇನ್ಸ್ ಮತ್ತವರ ಮಕ್ಕಳು ಮಲಗಿದಂತಹ ಕಾರಿಗೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚುತ್ತೆ ಆ ಗುಂಪು. ಸ್ಟೇನ್ಸ್ ಮತ್ತು ಅವರ ಮಕ್ಕಳು ತಪ್ಪಿಸಿಕೊಳ್ಳೋದಿಕ್ಕೆ ಪ್ರಯತ್ನಿಸಿದ್ರಾದ್ರೂ ಹೊರಗಿದ್ದಂತಹ ಗುಂಪು ಎಂಥ ಕ್ರೌರ್ಯ ಮೆರೆದಿತ್ತು ಅಂತ ಅಂದ್ರೆ ಅವ್ರು ತಪ್ಪಿಸಿಕೊಳ್ಳೋದಿಕ್ಕೂ ಬಿಡದೆ ಜೀವಂತ ದಹನವಾಗೋದನ್ನ ಅಟ್ಟಹಾಸಗೈತ ನೋಡಿತ್ತು ಅಂತ ಅವತ್ತಿನ ವರದಿಗಳು ಹೇಳ್ತವೆ. ನಿದ್ದೆಯಲ್ಲಿದ್ದಾಗಲೇ ಸುಟ್ಟು ಹಾಕೋದಿಕ್ಕೆ ಬಂದಿದ್ದವರಿಗೆ ಬೆಂಕಿಯಲ್ಲಿ ಬೇಯ್ತಾ ಇದ್ದವರ ಆಕ್ರಂದನ ಕನಿಷ್ಠ ಕನಿಕರವನ್ನಾದ್ರೂ ಮೂಡಿಸೋದು ಹೇಗ್ ಸಾಧ್ಯ ಇತ್ತು? ಘಟನೆ ನಡೆದು 1 ವರ್ಷ ತಲೆಮರೆಸಿಕೊಂಡಿದ್ದಂತಹ ದಾರಾ ಸಿಂಗ್ ನನ್ನ ಮತ್ತೆ ಅರೆಸ್ಟ್ ಮಾಡಲಾಯಿತು. ಒಬ್ರು ತನ್ನ ಧರ್ಮದ ಆಶಯಗಳನ್ನ ಬುಡಕಟ್ಟು ಜನರ ಸೇವೆಯಲ್ಲಿ ಕಂಡುಕೊಂಡಿದ್ರೆ ಇನ್ನೊಬ್ಬನಿಗೆ ಧರ್ಮ ಅಂತ ಅಂದ್ರೆ ಹಲ್ಲೆ, ದರೋಡೆ, ಕೊಲೆಗಳಾಗಿದ್ವು. ಒಂದೇ ಒಂದು ಗೋಗಳನ್ನ ಪಾಲನೆ ಮಾಡದ ಈತ ಗೋ ಸುರಕ್ಷಾ ಸಮಿತಿಯ ಮೂಲಕ ಕ್ರಿಮಿನಲ್ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದ. ಗ್ರಹಾಮ್ ಸ್ಟೇನ್ಸ್ ಮತ್ತು ಅವರ ತಂಡ ಮನುಷ್ಯರ ಸೇವೆಯಲ್ಲಿ ದೇವರನ್ನ ಹುಡುಕ್ತಾ ಇದ್ರೆ ಗೋವುಗಳಲ್ಲಿ ದೇವರನ್ನ ಕಂಡುಕೊಂಡ ಈತ ಅದರ ರಕ್ಷಣೆಗಾಗಿ ಮನುಷ್ಯರನ್ನೇ ಕೊಲ್ತಾ ಇದ್ದ. ಇದು ಈತನನ್ನ ಅಂತಿಮವಾಗಿ ಒಬ್ಬ ಪಾದ್ರಿಯನ್ನಷ್ಟೇ ಅಲ್ಲ, ಯಾವುದೇ ಧರ್ಮ ರಾಜಕೀಯದ ಅರಿವಿಲ್ಲದ ಮುಗ್ಧ 2 ಮಕ್ಕಳನ್ನ ಜೀವಂತ ಸುಟ್ಟು ಹಾಕುವ ಹಂತಕ್ಕೆ ತಲುಪಿಸಿತು. ಅಂತಿಮವಾಗಿ ಆತ ನಂಬಿದಂತಹ ಸಿದ್ಧಾಂತ ಆತನನ್ನ ರಾಕ್ಷಸನನ್ನಾಗಿ ಮಾಡಿತು. ಕಟ್ಟ ಕಡೆಗೆ ಆತ ಜೈಲ್ ಪಾಲಾದ. ದಾರಾ ಸಿಂಗ್ ಅನಕ್ಷರಸ್ಥನಾಗಿರಲಿಲ್ಲ. ಕಲಾ ಪದವೀಧರನಾಗಿದ್ದ ಮಾತ್ರ ಅಲ್ಲ, ಹಿಂದಿ ಭಾಷೆಯಲ್ಲಿ ಪರಿಣಿತನಾಗಿದ್ದ. ಒಡಿಶಾದ ಒಂದು ಶಾಲೆಯಲ್ಲಿ ಕೆಲಕಾಲ ಹಿಂದಿ ಶಿಕ್ಷಕನಾಗಿಯೂ ಕೂಡ ಕೆಲಸ ಮಾಡಿದ್ದ. ಧರ್ಮ ಒಬ್ಬ ಮನುಷ್ಯನನ್ನ ಯಾವ ದಿಕ್ಕಿಗೆ ಬೇಕಾದ್ರೂ ಕೊಂಡೊಯ್ಯಬಹುದು ಅನ್ನೋದಕ್ಕೆ ಈತ ಉದಾಹರಣೆಯಾಗಿದ್ದ. ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ, ನಾರಾಯಣ ಗುರುವಿನಂತಹ ಸಂತರ ಹಿಂದೂ ಧರ್ಮ ಇವನಿಗೆ ಆದರ್ಶವಾಗಿದ್ರೆ ಇವತ್ತು ಈತನು ಒಡಿಶಾದ ಬುಡಕಟ್ಟು ಸಮುದಾಯದ ನಡುವೆ ಒಬ್ಬ ಮಹಾತ್ಮನಾಗಿ ಬೆಳೀತಾ ಇದ್ದ.
ಅವರ ಸೇವೆಯ ಮೂಲಕ ನಿಜವಾದ ಹಿಂದೂ ಧರ್ಮೀಯನಾಗಿ ಗುರುತಿಸಲ್ಪಡ್ತಾ ಇದ್ದ. ದುರಾದೃಷ್ಟವಶಾತ್ ಈತ ಬಜರಂಗ್ ದಳ RSS ನ ಹಿಂದುತ್ವದ ಕಾಲಾಳು ಆದ. ಹಿಂದೂ ಧರ್ಮದ ಹೆಸರಲ್ಲಿ ಅವರು ಈತನಲ್ಲಿ ದ್ವೇಷ, ಹಿಂಸೆಯನ್ನ ಬಿತ್ತುತ್ತಾ ಇದ್ರು. ಮನುಷ್ಯನಾಗಿ ಎತ್ತರಕ್ಕೆ ಬೆಳೆಯಬಹುದಾಗಿದ್ದಂತಹ ಈತನೊಳಗೆ ಮೃಗತ್ವವನ್ನ ತುಂಬಿದ್ರು. ಗೋರಕ್ಷಣೆ ಹೆಸರಲ್ಲಿ ಮನುಷ್ಯರನ್ನ ಕೊಂದು ಹಾಕುವಂತ ಮನಸ್ಥಿತಿಯನ್ನ ಇವನಲ್ಲಿ ಬಿತ್ತಿದ್ರು. ಸ್ವಾಮಿ ವಿವೇಕಾನಂದರನ್ನ ಈತ ಆದರ್ಶವಾಗಿ ತೆಗೆದುಕೊಂಡಿದ್ರೆ ಗೋವಿನ ಜೀವಕ್ಕಿಂತ ಮನುಷ್ಯನ ಜೀವ ದೊಡ್ಡದು ಅನ್ನುವಂತಹ ಮೌಲ್ಯವನ್ನ ತನ್ನೊಳಗಿಳಿಸ್ಕೊಳ್ತಿದ್ದ. ದೇಶ ಬರದಿಂದ ತತ್ತರಿಸಿರುವಾಗ ಗೋರಕ್ಷಣೆಗಾಗಿ ಹಣ ಸಂಗ್ರಹ ಮಾಡೋದಿಕ್ ಬಂದಂತಹ ಬ್ರಾಹ್ಮಣ ಗುಂಪಿಗೆ ಛೀಮಾರಿ ಹಾಕಿದ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರು. ಆದ್ರೆ ಅವರ ಸಿದ್ಧಾಂತಕ್ಕೆ ಬೆನ್ ಹಾಕಿ ಗೋಳ್ವಾಲ್ಕರ್ ಹೆಡ್ಗೆವಾರ್ ಸಿದ್ಧಾಂತಕ್ಕೆ ಮುಖ ಮಾಡಿದ ಪರಿಣಾಮವಾಗಿ ಈತನಿಗೆ ಮನುಷ್ಯನಿಗಿಂತ ಗೋವು ಮಿಗಿಲು ಅಂತ ಅನಿಸ್ತು. ಇಷ್ಟಕ್ಕೂ ಗೋವನ್ನ ದೇವ್ರು ಅಂತ ಈತ ಪೂಜೆ ಮಾಡ್ತಿದ್ರೆ ಗೋ ಸಾಕಣೆಯಲ್ಲಾದ್ರೂ ತನ್ನನ್ನ ತಾನು ತೊಡಗಿಸ್ಕೊಳ್ತಾ ಇದ್ದ. ಈತನಿಗೆ ಗೋವಿಗಿಂತ ಮುಖ್ಯವಾಗಿ ಗೋವಿನ ಹೆಸರಲ್ಲಿ ನಡೆಸುವಂತ ಹಿಂಸೆನೇ ಇಷ್ಟ ಆಯ್ತು. ಕೊನೆಗೆ ಆ ಹಿಂಸೆಯನ್ನೇ ಈತ ಧರ್ಮ ಅಂತ ನಂಬದ, ಅಥವಾ ಆತನಿಗೆ ಅದನ್ನ ನಂಬಿಸುವಲ್ಲಿ ಸಂಘ ಪರಿವಾರ ಯಶಸ್ವಿ ಆಯ್ತು. ಆ ಕರಾಳ ಘಟನೆಯನ್ನ ಆಗಿನ ರಾಷ್ಟ್ರಪತಿ KR ನಾರಾಯಣನ್ ಕಟುವಾದ ಪದಗಳಲ್ಲಿ ಖಂಡಿಸಿದ್ರು. ಸ್ಟೇನ್ಸ್ ಹತ್ಯೆ ದೇಶದ ಸಹಿಷ್ಣುತೆ ಮತ್ತು ಸಾಮರಸ್ಯದ ಅದುವರೆಗಿನ ಘನತೆಗೆ ಕಳಂಕ, ಮತ್ತದು ವಿಶ್ವದಲ್ಲಿ ಒಂದು ಕರಾಳ ಕೃತ್ಯ ಅಂತ ಅವ್ರು ಹೇಳಿದ್ರು. ಆಗಿನ ಗೃಹ ಸಚಿವರಾಗಿದ್ದಂತಹ LK ಅಡ್ವಾಣಿ 3 ಕೇಂದ್ರ ಮಂತ್ರಿಗಳ ತಂಡವನ್ನ ಮನೋಹರ್ಪುರಕ್ಕೆ ಕಳಿಸಿದ್ರು ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ DP ವಾಧ್ವಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯನ್ನ ಘೋಷಿಸಿದ್ರು. ಪ್ರಕರಣವನ್ನ CBI ತನಿಖೆಗೆ ವಹಿಸಲಾಯಿತು. ವಾಧ್ವಾ ಆಯೋಗ ಆ ಹತ್ಯೆಯಲ್ಲಿ ದಾರಾ ಸಿಂಗ್ ತಪ್ಪಿತಸ್ಥ ಅಂತ ಹೇಳ್ತು. ಆದ್ರೂ ಆತ ಬಜರಂಗ ದಳದವನು ಅನ್ನುವಂತಹ ಆರೋಪಗಳನ್ನ ತಳ್ಳಿ ಹಾಕಿದ್ದು ಮಾತ್ರ ವಿಚಿತ್ರವಾಗಿತ್ತು. ದಾರಾ ಸಿಂಗ್ ಬಜರಂಗ ದಳಕ್ಕೆ ಸೇರಿದವನು ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆಗಳಿರುವಾಗ್ಲೂ ಕೂಡ ವಾಧ್ವಾ ಆಯೋಗ ಹಾಗೆ ಹೇಳಿದ್ದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತು. ದಾರಾ ಸಿಂಗ್ ಕುಖ್ಯಾತ ಕ್ರಿಮಿನಲ್ ಆಗಿದ್ದ ಅಲ್ಲದೆ ಸ್ಟೇನ್ಸ್ ಹತ್ಯೆಯ ವೇಳೆಯಲ್ಲಾಗಲೇ ಆತನ ವಿರುದ್ಧ 9 ಪ್ರಕರಣಗಳು ದಾಖಲಾಗಿದ್ದವು. ಗೋರಕ್ಷಕ ದಳದ ಮುಖಂಡನಾಗಿ ದಾರಾ ಸಿಂಗ್ ಹಲವು ಕ್ರಿಮಿನಲ್ ಕೃತ್ಯಗಳನ್ನ ಎಸಗಿದ. 1998ರಲ್ಲಿ ಒಡಿಶಾದ ಜಾನುವಾರು ಸಾಗಾಟದ ವಾಹನವೊಂದನ್ನು ತಡೆದು ಅದನ್ನ ದರೋಡೆಗೈದಿದ್ದಷ್ಟೇ ಅಲ್ಲದೆ ಲಾರಿಯಲ್ಲಿದ್ದಂಥ ಸಹಾಯಕ ಶೇಖ್ ರೆಹಮಾನ್ ಅನ್ನ ಥಳಿಸಿ ಕೊಂದಿದ್ದ. 1999ರಲ್ಲಿ ಅರುಳ್ ದಾಸ್ ಎನ್ನುವಂತಹ ಕ್ರಿಶ್ಚಿಯನ್ ಪಾದ್ರಿಯನ್ನ ಬಾಣದಿಂದ ಹೊಡೆದು ಚಿತ್ರಹಿಂಸೆಯನ್ನ ನೀಡಿ ಕೊಂದು ಹಾಕಿದ. ಈ ಸಂದರ್ಭದಲ್ಲಿ ಈತನನ್ನ ಬಂಧಿಸಿದ್ರೆ ಗ್ರಹಂ ಸ್ಟೇನ್ಸ್ ಮತ್ತು ಆತನ ಮಕ್ಕಳ ಬರ್ಬರ ಹತ್ಯೆ ನಡೀತಾ ಇರಲಿಲ್ವೋ ಏನು. ಆದ್ರೆ ಈತನಿಗೆ ರಾಜಕೀಯ ಶಕ್ತಿಗಳ ಬಲ ಇತ್ತು. ಬಿಜೆಪಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದ ಈತ ಸಂಘ ಪರಿವಾರದ ಬೇರೆ ಬೇರೆ ಸಹ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದ. ಚುನಾವಣಾ ಪ್ರಚಾರದಲ್ಲೂ ಕೂಡ ಈತನನ್ನ ರಾಜಕೀಯ ವ್ಯಕ್ತಿಗಳು ಬಳಸ್ಕೊಳ್ತಾ ಇದ್ರು. ವಾಧ್ವಾ ಆಯೋಗದ ವರದಿಯ ನಂತರ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ವಿಚಾರಣೆ ನಡೆಸಿತು ಮತ್ತು ದಾರಾ ಸಿಂಗ್ ಬಜರಂಗ್ ದಳದೊಂದಿಗೆ ಸಂಪರ್ಕವನ್ನ ಹೊಂದಿದ್ದನ್ನ ಎತ್ತು ತೋರಿಸಿತು. 2003ರಲ್ಲಿ ಖುರ್ದಾದ್ ವಿಚಾರಣಾ ನ್ಯಾಯಾಲಯ ಎಲ್ಲ 13 ಆರೋಪಿಗಳನ್ನ ದೋಷಿಗಳು ಅಂತ ಘೋಷಣೆ ಮಾಡಿತು. ದಾರಾ ಸಿಂಗ್ಗೆ ಮರಣದಂಡನೆಯನ್ನ ವಿಧಿಸಲಾಯಿತು ಮತ್ತು ಇತರರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ಆದ್ರೆ 2005ರ ಮೇನಲ್ಲಿ ಒಡಿಶಾ ಹೈಕೋರ್ಟ್ ದಾರಾ ಸಿಂಗ್ಗೆ ಸೆಷನ್ಸ್ ನ್ಯಾಯಾಲಯ ವಿಧಿಸಿದಂತಹ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಗೆ ಪರಿವರ್ತಿಸಿತು. ಆತ ಅದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ. ಆದ್ರೂ ಆತನ ಮೇಲ್ಮನವಿಯನ್ನ ನ್ಯಾಯಾಲಯ ವಜಾಗೊಳಿಸಿತು. ಹತ್ಯೆಯಾದ ಸ್ಟೇನ್ಸ್ ಪತ್ನಿ ಗ್ಲಾಡಿಸ್ ಸ್ಟೇನ್ಸ್ ತನ್ನ ಮಗಳು ಎಸ್ತರ್ ಜೊತೆ ಒಡಿಶಾದಲ್ಲಿಯೇ ಉಳಿದುಕೊಂಡ್ರು. ತನ್ನ ಪತಿ ಮತ್ತು 2 ಪುತ್ರರ ಹಂತಕರನ್ನ ಕ್ಷಮಿಸಿದ್ದೇನೆ ಅಂತ 2003ರಲ್ಲಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ರು ಅಂತ ಹಿಂದೂ ಪತ್ರಿಕೆಯ ವರದಿ ಹೇಳುತ್ತೆ. ಕೊಂದವರನ್ನ ಕ್ಷಮಿಸಿದ್ದೇನೆ, ಅವ್ರ ಬಗ್ಗೆ ಯಾವುದೇ ಕಹಿ ಭಾವನೆ ಇಲ್ಲ, ಯಾಕಂದ್ರೆ ಗುಣಪಡಿಸಲು ಕ್ಷಮೆಯಿಂದಷ್ಟೇ ಸಾಧ್ಯ. ದ್ವೇಷ ಮತ್ತು ಹಿಂಸೆಯಿಂದ ಈ ನೆಲ ಗುಣಮುಖವಾಗಬೇಕಾಗಿದೆ ಅಂತ ಅವ್ರು ಹೇಳಿದ್ರು. ಕುಷ್ಠರೋಗದಿಂದ ಬಳಲ್ತಾ ಇರುವವರಿಗಾಗಿ ಅವರು ಮಾಡ್ತಾ ಇರುವಂತಹ ಕೆಲಸಕ್ಕೆ 2005ರಲ್ಲಿ ಅವರನ್ನ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಆದ್ರೆ ಸ್ಟೇನ್ಸ್ ಹಾಗೂ ಅವರ 2 ಮಕ್ಕಳ ಭಯಾನಕ ಹತ್ಯೆಯ ಕರಾಳತೆ ಮಾತ್ರ ಅಳಿಸುವಂಥದ್ದಲ್ಲ. ಕ್ರೈಸ್ತರ ವಿರುದ್ಧದ ಸತತ ಹಿಂಸಾತ್ಮಕ ದಾಳಿಗಳ ಕರಾಳ ನೆರಳಿನಲ್ಲೇ ಗ್ರಹಂ ಸ್ಟೇನ್ಸ್ ಹತ್ಯೆ ನಡೆದಿತ್ತು. 1998ರಲ್ಲಿ ಕ್ರೈಸ್ತರ ವಿರುದ್ಧ ಕೋಮು ಸ್ವರೂಪದ 116 ದಾಳಿಗಳು ನಡೆದಿರೋದನ್ನ ಅಡ್ವಾಣಿಯವರೇ ಹೇಳಿದ್ರ ಬಗ್ಗೆ 1999ರ ಫೆಬ್ರವರಿ 24ರಂದು ವರದಿಯಾಗಿತ್ತು. 1998ರಲ್ಲಿ ಗುಜರಾತ್ನಲ್ಲಿ ಚರ್ಚ್ಗಳನ್ನ ಸಹ ಧ್ವಂಸಗೊಳಿಸಲಾಗಿತ್ತು. ಆ ಮತಾಂಧ ದಾಳಿಗಳಿಗೆ ಕಡಿವಾಣ ಹಾಕದೆ ಪರೋಕ್ಷ ಕುಮ್ಮಕ್ಕು ನೀಡುವ ಕೆಲಸವೇ ಅವತ್ತಿನ ಆಳುವವರಿಂದ ನಡೆಯಿತು. ಹಾಗಾಗಿ ಅದು ಸ್ಟೇನ್ಸ್ ಕುಟುಂಬದ ಸಜೀವ ದಹನದ ಘಟನೆಗೆ ದಾರಿಯಾಯಿತು. ಈಗಲೂ ಕ್ರೈಸ್ತರ ಮೇಲಿನ ದಾಳಿ ಘಟನೆಗಳು ಸತತವಾಗಿವೆ.
ಇತ್ತೀಚಿನ ಹಲವು ವರ್ಷಗಳಲ್ಲಂತೂ ಅಂಥ ದಾಳಿಗಳು ಹೆಚ್ಚಾಗ್ತಾನೆ ಇವೆ. ಅಂಕಿಅಂಶಗಳು ಹೇಳೋ ಪ್ರಕಾರ ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಕ್ರೈಸ್ತರ ಮೇಲಿನ ದಾಳಿಗಳು 4 ಪಟ್ಟು ಹೆಚ್ಚಾಗಿದೆ. ಹಿಂಸೆ, ಚರ್ಚ್ಗಳು ಹಾಗೂ ಪ್ರಾರ್ಥನಾ ಸಭೆಗಳ ಮೇಲಿನ ದಾಳಿಗಳು, ಕ್ರೈಸ್ತ ಧರ್ಮಾನುಯಾಯಿಗಳಿಗೆ ಕಿರುಕುಳ, ಬಹಿಷ್ಕಾರ, ಬಲವಂತದ ಮತಾಂತರದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಸುಳ್ಳು ಆರೋಪ, ಹೀಗೆ ಕ್ರೈಸ್ತ ಸಮುದಾಯ ಎದುರಿಸ್ತಾ ಇರುವಂತಹ ದಾಳಿಗಳಿಗೆ ಇಲ್ಲಿ ಕೊನೆನೇ ಇಲ್ಲವಾಗಿದೆ. ಈ ಕುರಿತು ದೇಶಾದ್ಯಂತ ಅಂಕಿಅಂಶಗಳನ್ನು ಸಂಗ್ರಹಿಸುವಂತಹ ಇವಾಂಜಲಿಕಲ್ ಫೆಲೋಶಿಪ್ ಆಫ್ ಇಂಡಿಯಾ ಅಂದ್ರೆ EFI ಹೇಳೋ ಪ್ರಕಾರ 2012ರಿಂದ 2022ರವರೆಗೆ 11 ವರ್ಷಗಳಲ್ಲಿ ಅಂತಹ ದಾಳಿ ಘಟನೆಗಳು 4 ಪಟ್ಟು ಹೆಚ್ಚಾಗಿವೆ. ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ದಾಳಿಗಳು ದಾಖಲಾಗಿದ್ದು 2016ರಲ್ಲಿ. ನಂತರದ ವರ್ಷಗಳಲ್ಲಿಯೂ ಕೂಡ ಈ ಸಂಖ್ಯೆ ಹೆಚ್ಚುತ್ತಾನೆ ಹೋಯಿತು. ಮತ್ತೊಂದು ದಾಖಲೆ ಮಟ್ಟದ ಏರಿಕೆ ಕಂಡದ್ದು 2021ರಲ್ಲಿ. ಆ ವರ್ಷ 505 ದಾಳಿಗಳು ನಡೆದಿದ್ರೆ 2022ರಲ್ಲಿ ಅವು 599ಕ್ಕೆ ಏರಿದು. 2014ರಿಂದ ಇತ್ತೀಚಿನವರೆಗೆ ದಾಖಲಾದಂತಹ ದಾಳಿ ಘಟನೆಗಳ ವಿವರಗಳನ್ನ ನಾವಿಲ್ಲಿ ನೋಡೋದಾದ್ರೆ 2014ರಲ್ಲಿ 151 ದಾಳಿಗಳಾಗಿವೆ, 2015ರಲ್ಲಿ 179, 2016ರಲ್ಲಿ 247 ದಾಳಿಗಳು, 2017ರಲ್ಲಿ 351 ದಾಳಿಗಳಾಗಿವೆ, 2018ರಲ್ಲಿ 325, 2019ರಲ್ಲಿ 366, 2020ರಲ್ಲಿ 327 ದಾಳಿಗಳಾಗಿವೆ, 2021ರಲ್ಲಿ 505 ದಾಳಿಗಳು, 2022ರಲ್ಲಿ 599 ದಾಳಿಗಳಾಗಿವೆ, ಹಾಗೆ 2023ರಲ್ಲಿ 525 ದಾಳಿಗಳು ನಡೆದಿವೆ. ಕಳೆದ ವರ್ಷ ಬರೀ 8 ತಿಂಗಳುಗಳಲ್ಲೇ ಕ್ರೈಸ್ತರ ವಿರುದ್ಧ 500ಕ್ಕೂ ಹೆಚ್ಚು ದಾಳಿಗಳು ಸಂಭವಿಸಿದ್ದು ತೀವ್ರ ಕಳವಳಕ್ಕೆ ಕಾರಣ ಆಗಿತ್ತು. ಕ್ರೈಸ್ತರ ಮೇಲಿನ ದಾಳಿಗಳು ನಿರಂತರವಾಗಿ ನಡೀತಾ ಇರೋದರ ನಡುವೆಯೂ ಕ್ರೈಸ್ತರ ಮೇಲಿನ ದಾಳಿಗಳಲ್ಲಿನ ಹೆಚ್ಚಳವನ್ನ ಸರ್ಕಾರ ನಿರಾಕರಿಸ್ತಾ ಇರೋದ್ರ ಬಗ್ಗೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಖಂಡನೆಯನ್ನ ವ್ಯಕ್ತಪಡಿಸಿತ್ತು. ಇದೆಲ್ಲದರ ನಡುವೆನೆ ಕಳೆದ ಕ್ರಿಸ್ಮಸ್ ವೇಳೆ ಆಯ್ದ ಕ್ರೈಸ್ತ ಮುಖಂಡರನ್ನ ತನ್ನ ನಿವಾಸದಲ್ಲಿ ಕ್ರಿಸ್ಮಸ್ ಆಚರಿಸೋದಿಕ್ಕೆ ಪ್ರಧಾನಿ ಮೋದಿ ಅವರು ಆಹ್ವಾನಿಸಿದ್ರು. ಒಂದು ಕಡೆ ಅವರದೇ ಪರಿವಾರದಿಂದ ಕ್ರೈಸ್ತರ ಮೇಲೆ ನಿಲ್ಲದ ದಾಳಿಗಳು, ಇನ್ನೊಂದು ಕಡೆ ಔತಣಕ್ಕೆ ಕರೆದು ಕ್ರೈಸ್ತರ ಕೊಡುಗೆಗಳನ್ನ ಕೊಂಡಾಡುವುದು ಸೋಗ್ಲಾಡಿತನ. ಜನವರಿ 22 ಸಕಲ ಭಾರತೀಯರಿಗೆ ಆತ್ಮವಿಮರ್ಶೆಯ ಪಾಪ ನಿವೇದನೆಯ ದಿನ ಆಗಬೇಕು. ಅಂದು ಧರ್ಮದ ಹೆಸರಲ್ಲಿ ಕುಷ್ಠರೋಗಿಗಳ ಸೇವೆನೇ ಧರ್ಮ ಅಂತ ಭಾವಿಸಿದ ಒಬ್ಬ ಸಂತನನ್ನ ಮತ್ತು ಆತನ ಮುಗ್ಧ ಮಕ್ಕಳನ್ನ ಧರ್ಮದ ಹೆಸರಲ್ಲೇ ಕೊಂದು ಹಾಕಲಾಯಿತು ಮತ್ತು ಆ ಕಗ್ಗೊಲೆಯ ಕಳಂಕವನ್ನ ಕೊಲೆಗಾರರು ಹಿಂದೂ ಧರ್ಮ ಕಂಡಿಸಿದ್ರು. ಧರ್ಮ ಮನುಷ್ಯನನ್ನ ಮಹಾತ್ಮನನ್ನಾಗಿಯೂ ಮಾಡಬಹುದು, ಕೆಲವೊಮ್ಮೆ ಮೃಗವಾಗಿಸಲೂಬಹುದು. ಈ ದಿನ ನಾವು ನಮಗೆ ಕೇಳ್ಕೊಳ್ಬೇಕಾಗಿದೆ, ನಮಗೆ ಎಂಥ ಧರ್ಮ ಬೇಕು? ವಿವೇಕಾನಂದರ ಧರ್ಮವು ಅಥವಾ ದಾರಾ ಸಿಂಗ್ನ ಧರ್ಮವು? ಗಾಂಧೀಜಿಯವರ ರಾಮ ನಮಗೆ ಆದರ್ಶವಾಗಬೇಕು ಅಥವಾ ಗೋಡ್ಸೆಯ ರಾಮ ಆದರ್ಶ ಆಗಬೇಕು? ಗೋವುಗಳ ರಕ್ಷಣೆ ಹೆಸರಲ್ಲಿ ಮನುಷ್ಯರನ್ನ ಕೊಲ್ಲುವಂಥ ಮೌಲ್ಯ ಬೇಕು ಅಥವಾ ಧರ್ಮದ ಹೆಸರಲ್ಲಿ ಕುಷ್ಠರೋಗಿಗಳ ಸೇವೆ ಮಾಡುವಂಥ ಮೌಲ್ಯಗಳು ನಮಗೆ ಬೇಕು?